ಕಾಮಧೇನು ಕಲ್ಪವೃಕ್ಷ, ಭಕ್ತರ ಭಗವಂತ, ಭಂಡಾರದ ಒಡೆಯ, ಹೊನ್ನ ಹೊಂಕಳ ಸೂರ್ಯನ ಕಿರಣ ಬಂಗಾರದ ವರ್ಣನಾಗಿರ್ತಕ್ಕಂಥ 7 ತಿಂಗಳ ಪಿಂಡ ಇದ್ದಾಗ ತಾಯಿ ಗರ್ಭದಲ್ಲಿ ತಾಯಿಗೆ ಬಂದಿರತಕ್ಕಂಥ ಕುತ್ತದಿಂದ ಮಾವ ಕಳಿವಿನಾರಾಯಣಗೆ ತಾಯಿಗೆ ಬೈಕಿ ಬುತ್ತಿಯನ್ನು ತಂದಾಗ ತಂಗಿ ಉದರದಿಂದ ಹುಟ್ಟತಕ್ಕಂಥ ಮಗನಿಂದ ನಿನಗೆ ಸಾವೈತಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆ ಮಗುವನ್ನು ಕೊಲ್ಲಬೇಕು, ಆ ಶಿಶುವನ್ನು ಕೊಲ್ಲಬೇಕ ತಿಳ್ಕೊಂಡು ಬೆಂಕಿ ಬುತ್ತಿಯೊಳಗೆ ವಿಷ ಬೆರೆಸ್ಕೊಂಡು ಬಂದಿರ್ತ. ಪುಣ್ಯಾತ್ಮರೇ, ಮಾಂಸದ ಮುದ್ದಿಯಾಗಿರತಕ್ಕಂಥ ಮಗ ಸೂರಮ್ಮ ದೇವಿಯ ಗರ್ಭದಲ್ಲಿದ್ದಾಗ ಹಂಬಲದಿಂದ ತವರಿನ ಮೇಲಿರ್ತಕ್ಕಂಥ ವಾತ್ಸಲ್ಯ ಮಮತೆಯಿಂದ ತಾಯಿ ಬುತ್ತಿಯನ್ನು ಬಿಚ್ಚಲಿಕ್ಕೆ ಹೋಗ್ತಾಳೆ. ಒಳಗ ಕುಂತ ದೇವ ಪುರುಷನಾಗಿರ್ತಕ್ಕಂಥ ಶಿವನೇ ಈ ರೂಪ ಧಾರಣ ಮಾಡಿಕೊಂಡ ಪರಮಾತ್ಮನ ಬೆವರಹನಿ ಸೂರಮ್ಮ ದೇವಿ ಸ್ವೀಕಾರ ಮಾಡಿದ ಹುಟ್ಟಿದ ದಿವ್ಯ ಚೇತನವೇ ಬೀರೇಶ್ವರರು ಅಂತಕ್ಕಂಥದನ್ನು ಅವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಅಂಥ ಪುಣ್ಯಾತ್ಮ ತಾಯಿ ಗರ್ಭದಾಗಿದ್ದಾಗ ತಾಯಿಗೆ ಚೂಟಿ ಬಿಡ್ತಾನೆ, ದೊಣಿ ಆಗ್ತದ. ಭಾಳ ಹಂಬಲಿಟ್ಟಿದೆ, ತವರಿನ ಮೇಲೆ ಮಮತೆ ಇಟ್ಟಿದೆ, ವಾತ್ಸಲ್ಯ ಇಟ್ಟಿದೆ. ಆ ವಾತ್ಸಲ್ಯಗೆ ಅವು ವಿಶ್ವಾಸ ಉಳಿಸ್ಕೊಂಡಿಲ್ಲ. ನಿನ್ನ ಉದರದಾಗ ಹುಟ್ಟತಕ್ಕಂಥ ನಿನ್ನ ಕೂಸಿನಿಂದ ನಿನ್ನ ಅಣ್ಣನ ಸಾವೈತಿ ಅಂತ ಗೊತ್ತಾಗಿ ವಿಷ ಹಾಕೊಂಡು ಬಂದನು, ದಯವಿಟ್ಟು ತಿನ್ಬೇಡ ಅಂತ ಹೇಳ್ತಾರೆ. ಅಕಸ್ಮಾತ್ ನನ್ನ ಮೇಲೆ ನಿನಗೆ ವಿಶ್ವಾಸ ಬರಲಿಲ್ಲ, ನೀನು ಸಾಕಿರ್ತಕ್ಕಂಥ ಬೆಕ್ಕಿಗೆ ಒಂದು ತುತ್ತು ಹಾಕಿ ನೋಡು, ಜೀವ ಉಳಿತಂದ್ರೆ ನೀನು ಸ್ವೀಕಾರ ಮಾಡು, ಅದು ಹೋಯ್ತಂದ್ರೆ ನೀನು ಬಿಟ್ಬಿಡು. ಪರೀಕ್ಷೆ ಮಾಡ್ತಾಳೆ ಸೂರಮ್ಮ. ಅವಾಗ ಉಳಿದಿರತಕ್ಕಂಥ ವಿಷವನ್ನು ಭೂಮಿಯಾಗ ಹೋಗದ ಸಲುವಾಗಿ ಹುಟ್ಟಿರ್ತಕ್ಕಂಥದ ಗೊಳಗೊಳಿಕೆ ಅಂತ ಹೇಳ್ತಾರೆ ಬಂಧುಗಳು. ಇದೇ ಗೊಳಗೊಳಿಕೆ, ಕರಿ ಬೀಜ ಹಳದಿ ಆಗ್ತಾಗಿಲ್ಲ. ಅಂಥ ಪುಣ್ಯಾತ್ಮರೇ ತಾಯಿ ಗರ್ಭದಾಗಿದ್ದಾಗನೇ ಲೀಲಾಮೂರ್ತಿಯಾಗಿ ಬಂದಿರತಕ್ಕಂಥ ಪವಾಡ ಪುರುಷನಾಗಿ ಬಂದಿರತಕ್ಕಂಥ ಅವನ ಅವತಾರಗಳನ್ನು ಬಹುತೇಕ ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಮೊರೆ ಹೋಗ್ತಾರೆ. ದೈತರು ಈ ಭೂಮಿ ತಲೆ ಮೇಲೆ ಹೆಚ್ಚಾಗ್ಯಾರ. ಜನಮಾನಸಗಳಿಗೆ ತೊಂದರೆ ಕೊಡ್ತಕ್ಕಂಥ ದುಷ್ಟಶಕ್ತಿಗಳು ತಾಂಡವಾಡೋ ಕಾಲಕ್ಕೆ ಭಗವಂತ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಬೇಕಂತ ಬೇಡಿಕೊಂಡಾಗ ಭಗವಂತ ನಾನೇ ಪುಣ್ಯಾತ್ಮರೇ ವೀರಭದ್ರನಾಗಿದ್ದ ಪೀರನಾಗಿದ್ದ ಬೀರೇಶ್ವರನಾಗಿ ಈ ಧರೆಗೆ ಬರ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಅಂದ ಅಭಯಹಸ್ತ ಕೊಟ್ಟಿರ್ತಕ್ಕಂಥ ಇವತ್ತಿಗೆ ಕೂಡ ಈ ಅಡ್ಡಳ್ಳಿ ಗ್ರಾಮದಲ್ಲಿ ಈ ಒಂದು ಬೀರೇಶ್ವರ ಹೆಜ್ಜೆ ಹೆಜ್ಜೆಗೆ ಪವಾಡ ನಡೆಯಾಕತ್ಯಾವ, ಹೆಜ್ಜೆ ಹೆಜ್ಜೆಗೆ ಪವಾಡ ನಡೆಯಾಕತ್ಯಾವ. ನಾನು ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ಕೂತೀನಿ. ದರ್ಶನ ಮಾಡಿ ಇಲ್ಲಿ ಬಂದು ಕೂತ ತಕ್ಷಣ ಸರ್ಕಾರದ ಆದೇಶ ಬಂತು, ನಿಮ್ಮ ಶ್ರೀಮಠಕ್ಕೆ 1 ಕೋಟಿ ಆದೇಶ ಶಾಂಕ್ಷನ್ ಆಗಿ ಪತ್ರ ನಿಮ್ಮ ಕೈ ಸೇರ್ತಾ ಇದೆ ಅಂತಕ್ಕಂಥ ಮಾತು. ಇಂಥ ಒಂದು ಜಾಗೃತ ಸ್ಥಾನ ಬಂಧುಗಳೇ. ಅದಕ್ಕೆ ಆ ಜಾಗೃತ ಸ್ಥಾನದೊಳಗೆ ದಯವಿಟ್ಟು ನೀವೆಲ್ಲರೂ ಏನಾಗಬೇಕು ಅಂತಕ್ಕಂದ್ರೆ ಸಣ್ಣವರಾಗಿ ಒಳಗೆ ಬರಲಿಕ್ಕೆ ಪ್ರಯತ್ನ ಮಾಡಿ. ಅವನ ಮುಂದೆ ಪುಣ್ಯಾತ್ಮರೇ ಬಹುತೇಕ ಹೊನ್ನೂರು ಅಂತ ಬರ್ತದೆ, ಡ್ಯಾಮ್ ಹೊಸರು ಬಲ್ಲಿ ಡ್ಯಾಮ್ ಹೊನ್ನೂರು ಅಂತ. ಆ ಡ್ಯಾಮದಾಗ ವಿಠ್ಠಲ ದೇವರು ಮುಳುಗಿದ ಮೂರ್ತಿ ಗುಡಿ ಐತಿ. ಬಹುತೇಕ ಹೋದ ವರ್ಷ ಗುಡಿ ನೀರೆಲ್ಲ ಕಡಿಮೆ ಆಗಿ ಒಳಗಿನ ಗುಡಿ ಹೊರಗೆ ಬಂದಿತ್ತು. ವಿಠ್ಠಲ ಬೀರದೇವರ ತಲೆ ಮೇಲೆ ಹೊಚ್ಚಿರ್ತಕ್ಕಂಥ ವಿಠ್ಠಲ ದೇವರ ತಲೆ ಮೇಲೆ ಹೊಚ್ಚಿರ್ತಕ್ಕಂಥ ಕಂಬಳಿ ಮಾತ್ರ ತೊಯ್ದಲಾಗಿತ್ತು. ಗುಡಿಯೆಲ್ಲ ಊರಾಗ ಮುಳುಗಿತ್ತು. ನೋಡಿ ಬಂದಾರೆ ಎಷ್ಟೋ ಜನ. ಆ ಪಲ್ಲಕ್ಕಿ ಹೊರಗೆ ಹೋಗೋ ಕಾಲಕ್ಕೆ ಹೆಣ್ಮಗಳ ತಲೆ ಮೇಲೆ ಸರಗ ತಗೊಂಡು ಎದುರಿಗೆ ಯಾರೂ ಬರೋದಿಲ್ಲ ಇವತ್ತಿಗೆ ಕೂಡ. ಅಂಥ ಒಂದು ಈ ಪರಂಪರೆ ಒಳಗೆ ಶಕ್ತಿ ಇರತಕ್ಕಂಥದ್ದು ಪುಣ್ಯಾತ್ಮರೇ. ಯಾರು ಕೂಡ ದಯವಿಟ್ಟು ಈ ಸ್ಥಾನಕ್ಕೆ ಬಂದ ಮೇಲೆ ನೀವು ಸಣ್ಣವರಾಗಿದ್ದಿರಂದ್ರೆ ನಿಮ್ಮನ್ನು ಜಗತ್ತಿನಾಗ ದೊಡ್ಡವ್ರನ್ನಾಗಿ ಮಾಡ್ತಾನೆ ಬೀರೇಶ್ವರರು ಬಂದು. ಯಾಕಂದ್ರೆ ನಾನು 5 ದಿನದಾಗ 3 ಪವಾಡಗಳನ್ನು ನೋಡೇನಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಅಂಥ ಬೀರೇಶ್ವರನ ಪರಮ ಸನ್ನಿಧಾನಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಎಲ್ಲ ಗ್ರಾಮ ದೇವತೆಗಳು ಕೂಡ ವಂದಿಸಿ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮ ಪಾಲ್ಗೊಂಡು ನಮ್ಮ ಸಂಚಾಲಕರು ಹೇಳಿದರು, ರಾಜಕಾರಣಿಯಲ್ಲಿ ರಾಜಕಾರಣಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬಂದಾಗ ಶಿಕ್ಷಣ ವಿಮರ್ಶಕರಾಗಿ ಧರ್ಮದ ವೇದಿಕೆ ಅಧ್ಯಾತ್ಮ ಜಗತ್ತಿರ್ತಿರಲಿಲ್ಲ, ತೊಟ್ಟಲಕ್ಕೂ ಕಟ್ಟಿ ಜಗತ್ತಿರ್ತೀರಿ. ಕುಶನ ತೊಟ್ಲಾಗ ಮನುಷ್ಯ ತಳಗ ಕುಂತ ಹಗ್ಗ ತಗೊಂಡು ಜಗತ್ತಿರ್ತಾಳೆ. ಏನು ಕಾರಣ?
ಆ ತಾಯಿ ಉದ್ದೇಶ ಏನು ಅಂತ ಕೇಳಿದ್ರ ಆ ತೊಟ್ಟಲ್ದಾಗಿರ್ತಕ್ಕಂಥ ಮಗ ಮಲ್ಕೋಬೇಕು. ಮಗನ ಮನಸ್ಸು ಸಲುವಾಗಿ ಯಾವ ಪುಣ್ಯಾತ್ಮರಿ ಹಾಡ ಬೇಕಾಗಿಲ್ಲ. ಮಗುವಿಗೆ ತಾಯಿ ಲಾಲಿ ಅಂತ ಇತ್ತು ಅಂದ್ರೆ ಮಗ ಮನ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ ಆ ಮನೆ ಅಂತ. ಇಲ್ಲಿ ಉದ್ದೇಶ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಸತ್ಸಂಗದ ತೊಟ್ಟಿಲನ್ನು ಕಟ್ಟಿ ಅಧ್ಯಾತ್ಮದ ಜೋಗಳನ್ನು ಹಾಡಿ ಗುರು ಅಂತಕ್ಕಂಥ ತಾಯಿ ಮನಸ್ಸಂತಕ್ಕಂಥ ಮಗುವನ್ನ ಅಧ್ಯಾತ್ಮ ತೊಟ್ಟಿಲದೊಳಗೆ ಮನಗಿಸಿ ಆ ಮಗ ಮನ್ಕೋಬೇಕಾದ್ರೆ ಪುಣ್ಯಾತ್ಮರ ಸದ್ಗುರುನಾಥನ ಗುರುವಿನ ಗುಣಗಾನದ ಲಾಲಿಯನ್ನ ಹಾಡ್ತಕ್ಕಂಥದ್ದು ಅಂತಕ್ಕಂಥ ತಿಳ್ಕೊಂಡು ನೀವು ತೆಳಗ ಕುಂತ ನನ್ನ ಮ್ಯಾಲ ಹೊಂದಿಸಿರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮುಗಿದ ಕೈ ಬಾಗಿದ ತಲೆಯಾಗಿ ತಮಗೆಲ್ಲ ನಮಸ್ಕಾರ ಹೇಳಿ, ಬಹುತೇಕ ನಾನು ಬೇರೆ ಪ್ರವಚನ ಹೇಳೋ ಗದ್ದಲ್ದಾಗ ಬಂದೀನಿ. ಶಾಸಕರು ಒಂದು ನುಡಿಯನ್ನು ಬಳಸಿ ಹೋಗ್ಬಿಟ್ರು, ನಿಜಗೊಂಡ್ರು ಒಂದು ಮಾತನ್ನು ಬಳಸಿಬಿಟ್ರು. ಸುಮ್ಮನೆ ಕಾಲವನ್ನು ಕಳೆದು ಸಾಯಿದು ಉಚಿತವೇ ಯೋಗ್ಯನಪ್ಪ ಯೋಗ್ಯನ, ನೆಮ್ಮಿ ನಿಜ ಮುಕ್ತಿ ಒಡಿವರಿಪದೆ. ಎಷ್ಟು ಸುಂದರ ಶಬ್ದ. ಒಂದೊಂದು ವಿಶೇಷವಾಗಿರ್ತಕ್ಕಂಥದ್ದು ನಿಜಗುಣರ ಶಬ್ದ, ನಿಜಗುಣರ ಸಾಹಿತ್ಯ ಹೆಂಗೈತಿ ಅಂತ ಕೇಳಿದ್ರೆ ಉಕ್ಕಿನ ಕಡಲಿ ಕಡದಂಗ ಬಂಧುಗಳೇ. ಆ ಉಕ್ಕಿನ ಕೆಬ್ಬಣದ ಉಕ್ಕಿನ ಕಡ್ಲಿ ಕಡಿಬೇಕಾದ್ರೆ ಹಲ್ಲು ವಜ್ರದ ಬೇಕಾಗ್ತದೆ. ಅಷ್ಟು ಗಟ್ಟಿಮುಟ್ಟಾಗಿರ್ತಕ್ಕಂಥ ಸಾಹಿತ್ಯ. ಬಹುತೇಕ ನಿಜಗುಣರ ಬರೆದಿಟ್ಟ ಸಾಹಿತ್ಯವನ್ನು ಜಗತ್ತಿಗೆ ಮನೆಗೆ ಮನಕ್ಕೆ ಪ್ರಸಾರ ಮಾಡ್ಲಿಕ್ಕೆ ಜಗದ್ಗುರು ಸಿದ್ಧಾರೂಢ ಬರಲಿಲ್ಲ ಅಂದ್ರೆ ಆ ಸಾಹಿತ್ಯ ಪುಣ್ಯಾತ್ಮರು ಎಲ್ಲಿರ್ತಿತ್ತು ಗೊತ್ತಿಲ್ಲ. ಅವರು ಇವತ್ತು ಬಳಸಿ ಹೋಗ್ಯಾರ. ಕೊನೆಗೆ ಐತಿದ್ದು ವಿವೇಕಿ ಮತ್ತು ಅವಿವೇಕಿ ಅಂತ ಎರಡು ಜನ ಇರ್ತಾರೆ. ವಿವೇಕಿ ಮತ್ತು ಅವಿವೇಕಿ ಅಂತ ಇಲ್ಲಿ ನಿಜಗುಂಡ್ರು ಕೇಳ್ತಕ್ಕಂಥದ್ದು ಏನು ಅಂತಂದ್ರ ಅವಿವೇಕಿ ಹೇಳಾಕತ್ಯಾರ. ವಿವೇಕಿ ವಿಚಾರದಿಂದ ಅವಿವೇಕಿಗೆ ಏನು ಹೇಳಾಕತ್ಯಾರ ಅಂದ್ರ ಸುಮ್ಮನೆ ಕಾಲವನ್ನು ಕಳೆದು ಸಾಯದು ಉಚಿತವೇ ಯೋಗ್ಯನಪ್ಪ. ಮತ್ತೇನ್ ಮಾಡ್ಬೇಕು? ಹೌದಿಲ್ಲ? ಆವಿಷ್ಯ ಜನ್ಮ ತಗೊಂಡು ಬಂದಿದಿ, ಬಂದ ಬಳಕ ನೀ ತಿಳಿದ್ರೂ ಆವಿಷ್ಯ ಹೋಗ್ತದ, ತಿಳಿಲಾರ್ದನು ಆವಿಷ್ಯ ಹೋಗ್ತದ. ಹೋಗುತ್ತಿದೆ ಕಾಯ ವ್ಯರ್ಥ ಇದರಲ್ಲಾಗ ತಿಳಿದವ ಯೋಗಿ ಸಮರ್ಥ. ಆವಿಷ್ಯದಾಗ ದಿವಸ ಒಂದು ಕಡಿಮೆ ಆಗಾಕತ್ತೈತಿ. ಯಾವಾಗ ತಿಳ್ಕೊಳ್ಳವ? ಯೋಗ್ಯನ ಮತ್ತೇನ್ ಮಾಡಂತಿ? ನೆಮ್ಮಿ ನಿಜ ಅಂತ ಹೇಳ್ಯಾರ ಅವ್ರು. ನಿನ್ನ ನಿಜ ಅಂದ್ರೆ ಯಾರ್ರೀ? ಹೌದಿಲ್ಲ? ದುರ್ದೈವಶಾತ್ ಒಂದು ಅಕ್ಷರ ಅರ್ಥ ತಿಳ್ಕೊರಿ. ನೀವೇನಂತೀರಿ? ಒಂದು ಕಾಲು ಹೋಗಲಿ, ಒಂದು ಕೈ ಹೋಗಲಿ, ನಮ್ಮ ಹುಡುಗ ಜೀವನ ತುಳಿಲಿ ಅಂತೀರಿ. ಮತ್ತು ಕಾಲು ನಿಮ್ಮ ಅಲ್ಲನ್ರಿ, ಕಾಲು ನಿಮ್ಮದು ಅಲ್ಲ ಅಂದಂಗ ಆತಲ್ಲ. ಮತ್ತು ನಿಮ್ಮದು ಯಾವ್ದ್ರಿ? ತಾಯಿ ಗರ್ಭದಾಗ ಪುಣ್ಯಾತ್ಮರೇ ಶರೀರ ತಯಾರಾಗ್ತದ. ತಯಾರ ಆದ ಬಳಿಕ ಆತ್ಮ ಪ್ರವೇಶ ಮಾಡ್ತಕ್ಕಂಥ ಸಂದರ್ಭ ಇದಕ್ಕೆ ಬ್ರಹ್ಮರಂಧ್ರ ಅಂತ ಕರೀತಾರ. ಬ್ರಹ್ಮರಂಧ್ರ ಅಂತ ಅದಕ್ಕೆ ನೀವು ಹೇಳ್ತೀರ ಹ್ಯಾಂಗ ಬಂದಿದೆ ಹಂಗ ಹಾದಿ ಅಂದ್ರ ಬಂದನಿಲ್ಲ ಅಂತ ಹಳ್ಳ್ಯಾಗ ಹೇಳ್ತಾರ. ನಾವು ಬ್ಯಾರೆ ತಿಳ್ಕೊಂಡಿದೀವಿ, ಹ್ಯಾಂಗ ಬಂದ್ರೆ ಹಂಗೆ ಹೋಗುದತ್ತ. ಹಂಗಿಲ್ಲ. ಈ ಜೀವ ದೇಹದೊಳಗೆ ಪ್ರವೇಶ ಮಾಡೋ ಕಾಲಕ್ಕೆ ಎಲ್ಲಿಂದ ಬಂದತ್ತೆ ಅಲ್ಲಿಂದ ವಾಪಸ್ ಹೋತಂದ್ರ ಅವನು ನಿಜವಾಗಿರ್ತಕ್ಕಂಥ ಮೋಕ್ಷಕ್ಕೆ ಸಾಧನಕ್ಕೆ ಮುಟ್ಟ್ಯಾನೋ ಅವನು ತಿಳ್ಕೊಂಡ ನನ್ಲಕ್ಕೆ ಪುಣ್ಯ ಆಗ್ತಾರೆ. ಅದಕ್ಕೆ ನಿಜಗುಂಡು ಹೇಳ್ತಾರ ನೆಮ್ಮಿ ನಿಜ ಒಡಿವರಿಪಿದೆ ಮನುಜ ಅಂತ ಹೇಳ್ಯಾರ. ಹುಚ್ಚ ಕೊನೆಗೆ ಬಂದಿದೀಪ. ಅವಿವೇಕ ಏನ್ ಮಾಡ್ತಾನಂತ ಕೇಳಿದ್ರ ತಾನು ಜೀವಿರುವವರೆಗೆ ತನ್ನ ಜೊತೆ ಇರು ಸಂಪತ್ತು ಗಳಿಸ್ತಾನ. ಅವಿವೇಕ ಏನ್ ಮಾಡ್ತಾನಂದ್ರ ತನ್ನ ಜೊತೆಯಾಗಿ ತನ್ನ ಎಲ್ಲಿವರೆಗೆ ಶರೀರದಾಗ ಉಸಿರಿರ್ತದ ಅಲ್ಲಿವರೆಗೆ ತನಗ ಲಾಲನೆ ಪಾಲನೆ ಮಾಡ್ತಕ್ಕಂಥ ಸಂಪತ್ತನ್ನು ಕೇಳ್ತಾನ. ಧರ್ಮ ಕೀರ್ತಿ ಹೊಗಳಿಸೋದು ಅದು ಇದು. ನಾವೊಂದೊಂದು ಕಡೆ ಹೋಗ್ತಿರ್ತಾನ, ಹೋದಾಗ ಅಲ್ಲಿನೂ ಭಾರಿ ಕೂಗು ಹೊಡಿತಿರ್ತಾರ. ಒಮ್ಮೆ ಕೂಗು ಹೊಡೆದ್ರೆ ಮಾತಾಡೋ ದೇವರಿಗೆ ಜೈವಾಗಲಿ ಅಂದು ಬಿಟ್ರು ಅವ್ರು ರಾಜಕಾರಣಿ. ಇರ್ಲಿ ಅವ್ರ ದೃಷ್ಟಿಯಾಗ ಹಂಗೆ ಅನಿಸಿರ್ಬೇಕು ಅಂತ ತಿಳ್ಕೊಂಡೆ. ಆದರೆ ನಿಜವಾಗಿರತಕ್ಕಂಥ ಶ್ರೀಮಂತ ಯಾರು ಅದಕ್ಕೆ ಬರೀತಾರ ಸಾರ್ಥಕ ಬದುಕಿನ ಸೂತ್ರವ್ಯಾವುದು? ಮಹಡಿ ಮೇಲೆ ಮಾಡಿ ಕಟ್ಟಿದ ಸಾರ್ಥಕ. ಯಾರು ಮಾತಾಡ್ಬೇಡ್ರಿ. ಅಧಿಕಾರ ರೀ, ದೇಶದ ಉನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಏರಿದ್ರೂ ಕೂಡ ಸಾರ್ಥಕ ಇಲ್ಲ. ಕೇಳ್ತಾರ ಅಬ್ದುಲ್ ಕಲಾಂ ಜರ್ಗ, ನಿಮ್ಮ ಬದುಕು ಯಾವಾಗ ಸಾರ್ಥಕ ಆಯಿತು, ನಿಮ್ಮ ಬದುಕು ಸೂತ್ರ ಯಾವುದು ಅಂತ ಕೇಳ್ತಾರ ಬಂಧುಗಳು. ನೊಬೆಲ್ ಪ್ರಶಸ್ತಿ ಪಡೆದಾಗ, ವಿಜ್ಞಾನ ಕ್ಷೇತ್ರ ಸಾಧನೆ ಮಾಡಿದಾಗ,
ಅತ್ಯಂತ ಉನ್ನತ ಹುದ್ದೆ ಆಗಿರ್ತಕ್ಕಂಥ ರಾಷ್ಟ್ರಪತಿ ಹುದ್ದೆಯನ್ನು ಏರಿದಾಗ ಮನುಷ್ಯನ ವ್ಯಕ್ತಿತ್ವ ಹೆಂಗಿರ್ಬೇಕಂತ ಕೇಳಿದ್ರೆ ಗಡಿಯಾರದ ಮುಳ್ಳು ಇದ್ದಂಗೆ ಕ್ಷಣಕ್ಕೆ ಬಣ್ಣ ಹಚ್ಚೋದಾಗಬಾರ್ದಂತ ಗಡಿಯಾರದಾಗ ಅಂಕಿರ್ತಾವಲ್ಲ ಹಂಗ ಎಂತಾದ ಬಂದರೂ ಕೂಡ ಒಂದು ದಂಡಿ ಹಿಡಿದಿರ್ತಾನಂತಲ್ಲ ಹಂಗ ಆತನ ವ್ಯಕ್ತಿತ್ವ ಇರಬೇಕು ಅಂತ ಬರೀತಾರೆ ಬಂಧುಗಳೇ. ಅದು ಬರಬೇಕಾಗಿತ್ತಂದ್ರೆ ಇಲ್ಲಿ ಬರಬೇಕು. ಎಲ್ಲಿ? ಇದು ಮಾತು ಮಾರೋರ ಅಂಗಡಿ, ಇದೊಂದು ಬಾಜಾರ್, ಇದು ಬಂಗಾರ ತಗೊಳ್ಳೋರು ಬಾಜಾರ್, ಇದು ಕೈಪಲ್ಲಿ ವ್ಯಾಪಾರ ಮಾಡೋರಲ್ಲ, ಇದು ಬಂಗಾರ ವ್ಯಾಪಾರ. ಅದು ಬಂಧುಗಳೇ, ಬಂಗಾಲಿ ಸಂತಿ ಬಲು ಗಡಿಬಿಡಿ ಭ್ರಾಂತಿಗೆಟ್ಟ ತೆರಿಗೆ ಬೇಡ ಎಲಕೋಡಿ 4 ಬಾಜಾರೆಲ್ಲ ತಿರುಗಾಡಿ ಬೇಕಾದ ಕೊಂಡಕ ಚೌಕಾಶಿ ಮಾಡಿ ಅಂತ ಕಡ್ಕೊಳ್ಳ ಅಜ್ಜ ಹೇಳ್ಕೊಂಡು ಬರ್ತಾನೆ. ಬಂದು ಹೇಳ್ತಾರಿಲ್ಲ, ನೋಡಿರ್ಬೇಕ್ರಿ. ಬಂಗಾಲಿ ಸಂತಿ ಬಲು ಗಡಿಬಿಡಿ ಸುಳ್ಳ ಭ್ರಾಂತಿಗೆಟ್ಟ ತಿರುಗಾಡಲು ಓಡಿ ಬಂಗಾಲಿ ಸಂತಿ ಬಲು ಗಡಿಬಿಡಿ ಸುಳ್ಳ ಭ್ರಾಂತಿಗೆಟ್ಟ ತಿರುಗಾಡಲು ಓಡಿ. ಭ್ರಾಂತಿ ಅಂತ ಹೇಳ್ಯಾರದಾಗ ಶಬ್ದ ಬಳಸ್ಯಾರ, ಭ್ರಾಂತಿ ಅಂತ. ಕನಸು ಬೀಳ್ತತ್ ನಿಮಗೆ. ಕನಸು ಬಿದ್ದಾಗ ದೊಡ್ಡ ರಾಜ ಆದಂಗಾಗಿರ್ತೈತಿ. ಕನಸು ಅಂದ್ರೆ ನಮ್ಮ ಗುರುಗಳು ಒಂದು ಮಾತು ಹೇಳ್ತಿದ್ರು. ಮಠದಾಗ ಒಬ್ಬ ಹುಡುಗಿದ್ದತ್ತು, ಭಾಳ ದಿವಸ ಸೇವೆ ಮಾಡ್ಕೊತಿದ್ದ. ಮಠದಾಗ ನೇವದ್ದಿಗೆ ಅಕ್ಕಿಲ್ಲಾಗಿದ್ದು, ರೊಕ್ಕ ಕೊಟ್ರೆ 5 ರೂಪಾಯಿ ತಗೊಂಡು ಬರೋಗತ್ತೆ. ಅವ್ ಬಂದ್ರಿ ಊರಾಗ ದೊಡ್ಡ ಶ್ರೀಮಂತರ ಮಗನ ಮದುವೆ ಆಗಿತ್ತು. ಗೌಡ್ರೆ ಇಟ್ಕೊರಿ, ಯಾರದ ಇಟ್ಕೊರಿ,